ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಫುಲ್ ಫೋಕಸ್ ಇಟ್ಟು ಯೋಚನೆ ಮಾಡಿ. ನೀವು ಲೈಫ್ನಲ್ಲಿ ಈ ಥರದ ಜನರನ್ನು ನೋಡಿರ್ತೀರಾ? ಅವ್ರಿಗೆ ಲೈಫ್ನಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬರಲಿ, ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬರಲಿ, ಬಿಸ್ನೆಸ್ ಫೇಲ್ ಆಗಲಿ ಅಥವಾ ಲೈಫ್ ಉಲ್ಟಾ ಪಲ್ಟಾ ಆಗಲಿ, ಅವರು ಮಾತ್ರ ಬೆಟ್ಟದ ಥರ ಸ್ಟ್ರಾಂಗ್ ಆಗಿ ನಿಲ್ತಾರೆ. ಯಾವುದೋ ಅವ್ರನ್ನ ಅಲ್ಗಾಡ್ಸೋಕ್ಕಾಗಲ್ಲ. ಆದರೆ ಇನ್ನೂ ಕೆಲವರು ಇರ್ತಾರೆ, ಅವ್ರ ಲೈಫ್ನಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಬಂದರೆ ಸಾಕು, ಯಾರಾದರೂ ಒಂದು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಸಾಕು, ಅಥವಾ ಒಂದಿನ ಪ್ಲಾನ್ ವರ್ಕ್ ಆಗಿಲ್ಲ ಅಂದರೆ ಸಾಕು, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗ್ತಾರೆ, ಕುಸಿದು ಹೋಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಇದು ಯಾಕೆ ಆಗ್ತಿದೆ? ಸ್ಟ್ರಾಂಗ್ ಆಗಿರೋ ಜನರಿಗೆ ಏನಾದರೂ ಸ್ಪೆಷಲ್ ಲಕ್ ಇದೆಯಾ, ಅಥವಾ ಅವ್ರು ಹುಟ್ಟುವಾಗಲೇ ಏನಾದರೂ ಮ್ಯಾಜಿಕ್ ಪವರ್ ಇಟ್ಕೊಂಡು ಹುಟ್ಟಿದ್ರಾ? ಖಂಡಿತ ಇಲ್ಲ. ಇದಕ್ಕೆ ಕಾರಣ ಮೆಂಟಲ್ ಸ್ಟ್ರೆಂತ್, ಮಾನಸಿಕ ಶಕ್ತಿ. ಪ್ರಾಬ್ಲಮ್ ಏನಂದ್ರೆ, ಇವತ್ತಿನ ಜನರೇಷನ್ನಲ್ಲಿ 90% ಜನ ಈ ಮೆಂಟಲ್ ಸ್ಟ್ರೆಂತನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಟ್ರೈನೇ ಮಾಡಿಲ್ಲ. ಅವರು ಯಾವಾಗಲೂ ಕಷ್ಟದಿಂದ, ಡಿಸ್ಕಂಫರ್ಟಿಂದ ಓಡಿ ಹೋಗ್ತಾರೆ, ಯಾವಾಗಲೂ ಈಸಿಯಾಗಿರೋ ದಾರಿ ಹುಡುಕ್ತಾರೆ, ಮತ್ತೆ ಕೊನೆ ಕೂತು ನನ್ನ ಲೈಫ್ ಮಾತ್ರ ಯಾಕಿಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಈ ಮಾಸ್ಟರ್ ಕ್ಲಾಸ್ ವಿಡಿಯೋ ಎಂಡ್ ಆಗೋದ್ರೊಳಗೆ ನೀವು ಕಂಪ್ಲೀಟಾಗಿ ಬದಲಾಗ್ತೀರಾ. ನಿಮ್ಮನ್ನು ಯಾರು ಏನೇ ಮಾಡಿದ್ರು, ಲೈಫ್ ಎಷ್ಟೇ ದೊಡ್ಡ ಕಷ್ಟ ಕೊಟ್ಟರು, ನಿಮ್ಮನ್ನು ಮೆಂಟಲಿ ಅನ್ಬ್ರೇಕಬಲ್ ಆಗಿ ಮಾಡೋ ಅಸಲಿ ಟೂಲ್ಸ್ ಮತ್ತು ಸೈಕಾಲಜಿಯನ್ನು ಇವತ್ತು ನಾನು ನಿಮ್ಗೆ ಕೊಡ್ತೀನಿ. ಇನ್ನು ಮುಂದೆ ಎಕ್ಸ್ಕ್ಯೂಸಸ್ ಕೊಡೋದು ಬಂದು, ಸ್ವಂತದ ಮೇಲೆ ಡೌಟ್ ಪಡೋದು ಬಂದು, ನಿಮ್ಮ ಲೈಫ್ನ ಕಂಟ್ರೋಲ್ ನಿಮ್ಮ ಕೈಗೆ ತೊಗೊಳ್ಳೋ ಟೈಮ್ ಶುರುವಾಗಿದೆ. ಮೊದಲಿಗೆ ನೀವು ಪ್ರಾಬ್ಲಮ್ಸ್ ಮತ್ತು ಕಷ್ಟಗಳನ್ನು ನೋಡುವ ದೃಷ್ಟಿಕೋನವನ್ನೇ ಕಂಪ್ಲೀಟಾಗಿ ಬದಲಾಯಿಸಬೇಕು. ಒಂದು ಕಹಿ ಸತ್ಯ ನೆನ್ಪಿಟ್ಕೊಳ್ಳಿ, ಲೈಫ್ ಯಾವತ್ತೂ ಈಸಿ ಆಗಲ್ಲ. ಯಾರು ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೋ ಅವರು ಕಂಫರ್ಟ್ ಝೋನಲ್ಲಿ AC ರೂಮ್ನಲ್ಲಿ ಕೂತು ಸ್ಟ್ರಾಂಗ್ ಆಗಿಲ್ಲ. ಅವರು ಸ್ಟ್ರಗಲ್ ಮಾಡಿದ್ದಾರೆ, ಕೆಳಗೆ ಬಿದ್ದಿದ್ದಾರೆ, ಫೇಲ್ ಆಗಿದ್ದಾರೆ, ಮತ್ತು ಜಗತ್ತೇ ಇಂಪಾಸಿಬಲ್ ಅಂತ ಹೇಳಿದಾಗಲೂ ಎದ್ದು ನಿಂತು ಮುಂದೆ ಹೋಗಿದ್ದಾರೆ. ನಿಮ್ಮ ಬ್ರೈನ್ ಎಕ್ಸಾಕ್ಟ್ ಆಗಿ ನಿಮ್ಮ ಬಾಡಿ ಮಸಲ್ ತರಹನೇ ಕೆಲಸ ಮಾಡುತ್ತೆ. ಜಿಮ್ಗೆ ಹೋಗಿ ಹೆವಿ ವೇಟ್ ಎತ್ತಿದ್ರೆ ಮಾತ್ರ ಮಸಲ್ ಸ್ಟ್ರಾಂಗ್ ಆಗೋದು, ಹೌದಲ್ವಾ? ಅದೇ ರೀತಿ ನಿಮ್ಮ ಬ್ರೈನ್ಗೆ ನೀವು ಕಷ್ಟ, ನೋವು ಮತ್ತು ಚಾಲೆಂಜಸ್ಗಳನ್ನ ಕೊಡದೇ ಇದ್ರೆ ಅದು ಲೈಫ್ ಲಾಂಗ್ ವೀಕ್ ಆಗಿ ಉಳಿಯುತ್ತೆ. ನೀವು ಯಾವಾಗಲೂ ಸುಲಭದ ದಾರಿ ಚೂಸ್ ಮಾಡಿದರೆ ನೀವು ಒಳಗಡೆಯಿಂದ ಫ್ರೆಜೈಲ್ ಆಗ್ತೀರಾ. ಹೊಸ ಮೈಂಡ್ಸೆಟ್ ಏನಂದರೆ, ನಿಮ್ಮ ಲೈಫ್ನಲ್ಲಿ ಬರೋ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಫೇಲ್ಯೂರ್, ಪ್ರತಿಯೊಂದು ಬ್ರೇಕ್ ಡೌನ್, ಇದು ನಿಮ್ಮನ್ನು ಮುರಿಯೋಕ್ಕೆ ಬರ್ತಿರೋದಲ್ಲ, ಇದು ನಿಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಬರ್ತಿರೋ ಟ್ರೈನಿಂಗ್. ಯಾವಾಗ ನೀವು ಸ್ಟ್ರಗಲನ್ನು ಟ್ರೈನಿಂಗ್ ಅಂತ ನೋಡೋಕ್ಕೆ ಶುರು ಮಾಡ್ತಿರೋ, ಆಗ ನಿಮ್ಮ ಮೈಂಡ್ಸೆಟ್ ಕಲ್ಲಿನ ಥರ ಅನ್ಬ್ರೇಕಬಲ್ ಆಗುತ್ತೆ. ಇದನ್ನು ಇನ್ನಷ್ಟು ಡೀಪಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಡೇವಿಡ್ ಗಾಗಿನ್ಸ್ ಅವರ ರಿಯಲ್ ಲೈಫ್ ಸ್ಟೋರಿ ಹೇಳ್ತೀನಿ ಕೇಳಿ. ಇವತ್ತು ಅವರು ಪ್ರಪಂಚದ ಅತ್ಯಂತ ಟಫ್ ಮತ್ತು ಸ್ಟ್ರಾಂಗ್ ವ್ಯಕ್ತಿಗಳಲ್ಲಿ ಒಬ್ಬರು. ಆದರೆ ಅವರ ಪಾಸ್ಟ್ ಆಗಿರಲಿಲ್ಲ. ಒಂದು ಕಾಲದಲ್ಲಿ ಅವರು ಓವರ್ ವೇಟ್ ಆಗಿದ್ರು, ಡಿಪ್ರೆಷನ್ನಲ್ಲಿದ್ದರು, ಲೈಫ್ನಲ್ಲಿ ಯಾವ ಹೋಪ್ ಕೂಡ ಇರಲಿಲ್ಲ. ಒಂದಿನ ಅವರು ಟಿವಿನಲ್ಲಿ ನೇವಿ ಸೀಲ್ಸ್ನ ಡಾಕ್ಯುಮೆಂಟ್ರಿ ನೋಡ್ತಾರೆ. ಅದನ್ನು ನೋಡಿದ ತಕ್ಷಣ ನಾನು ನೇವಿ ಸೀಲ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಏನಂದರೆ, ಕೇವಲ 3 ಮಂತ್ಸ್ನಲ್ಲಿ ಸುಮಾರು 45 ಕಿಲೋಗ್ರಾಮ್ಸ್ ವೆಯ್ಟ್ ಲಾಸ್ ಮಾಡಬೇಕಿತ್ತು. ಡಾಕ್ಟರ್ಸ್ ಪ್ರಕಾರ ಅದು ಇಂಪಾಸಿಬಲ್. ಆದರೆ ಡೇವಿಡ್ ಗಾಗಿನ್ಸ್ ನಿಲ್ಲಿಸಲಿಲ್ಲ. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ರು. ಬಾಡಿ ಪೇಯ್ನ್ ಆದರೂ, ಕಾಲ್ಗಳಲ್ಲಿ ರಕ್ತ ಬಂದರು, ಪ್ರತಿದಿನ ರನ್ ಮಾಡ್ತಾ ಇದ್ರು. 100 ಬಾರಿ ಗಿವ್ ಅಪ್ ಮಾಡೋಣ ಅಂತ ಅನ್ನಿಸ್ತು, ಆದ್ರೂ ನಿಲ್ಲಿಸಲಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಸೀಕ್ರೆಟ್ ಗೊತ್ತಿತ್ತು, ಮೆಂಟಲ್ ಟಫ್ನೆಸ್ ಬಿಲ್ಡ್ ಆಗೋದು. ಯಾವಾಗ ನಿಮ್ಗೆ ಸ್ಟಾಪ್ ಮಾಡಬೇಕು ಅಂತ ಅನಿಸುತ್ತೋ, ಆದ್ರೂ ನೀವು ಸ್ಟಾಪ್ ಮಾಡದೆ ಮುಂದೆ ಹೋಗ್ತಿರೋ ಆ ಎಕ್ಸಾಕ್ಟ್ ಮೊಮೆಂಟ್ನಲ್ಲಿ ಇವತ್ತು ಡೇವಿಡ್ ಗಾಗಿನ್ಸ್ ಪ್ರಪಂಚದ ಟಾಪ್ ಎಂಡೂರೆನ್ಸ್ ಅಥ್ಲೀಟ್ ಆಗಿದ್ದಾರೆ. ಅವ್ರ ಸ್ಟೋರಿ ನಮ್ಗೆ ಹೇಳೋದು ಒಂದೇ ಟ್ರೂತ್, ನಿಮ್ಮ 90% ಲಿಮಿಟ್ಸ್ ಇರೋದು ನಿಮ್ಮ ಬಾಡಿಯಲ್ಲ, ನಿಮ್ಮ ಬ್ರೈನ್ನಲ್ಲಿ. ಈಗ ನೀವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಮೊದಲು 3 ಟಾಕ್ಸಿಕ್ ಹ್ಯಾಬಿಟ್ಸ್ ಅನ್ನ ಬಿಡಬೇಕು. ನಂಬರ್ 1, ಕಂಪ್ಲೇನಿಂಗ್. ಯಾವಾಗಲೂ ಟೈಮ್ ಇಲ್ಲ, ಸಪೋರ್ಟ್ ಇಲ್ಲ, ಲಕ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದನ್ನ ಬಿಡಿ. ಮೆಂಟಲಿ ಸ್ಟ್ರಾಂಗ್ ವ್ಯಕ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ, ಇಲ್ಲಾಂದ್ರೆ ರಿಯಾಲಿಟಿ ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತಾನೆ. ನಂಬರ್ 2, ಕಂಫರ್ಟ್ ಟ್ರ್ಯಾಪ್. ಯಾವಾಗಲೂ ಈಸಿ ದಾರಿ ಹುಡ್ಕೋದು ನಿಲ್ಲಿಸಿ. ಎಲ್ಲಿ ಕಂಫರ್ಟ್ ಇರುತ್ತೋ ಅಲ್ಲಿ ಗ್ರೋತ್ ಇರಲ್ಲ, ಎಲ್ಲಿ ಗ್ರೋತ್ ಇರುತ್ತೋ ಅಲ್ಲಿ ಕಂಫರ್ಟ್ ಇರಲ್ಲ. ಡಿಸ್ಕಂಫರ್ಟ್ ಅನ್ನ ಲವ್ ಮಾಡಕ್ ಶುರು ಮಾಡಿ. ನಂಬರ್ 3, ಎಕ್ಸ್ಕ್ಯೂಸಸ್ ಇರೋದು ಲೂಸರ್ಸ್ಗೆ ಮಾತ್ರ. ರೀಸನ್ಸ್ ಕೊಡೋದನ್ನ ಬಿಟ್ಟು ರಿಸಲ್ಟ್ಸ್ ಕೊಡೋದ್ರ ಮೇಲೆ ಫೋಕಸ್ ಮಾಡಿ. ಜಗತ್ತು ನಿಮ್ಮ ಪ್ರಾಬ್ಲಮ್ಸ್ ಕೇಳೋದಿಲ್ಲ, ರಿಸಲ್ಟ್ ಮಾತ್ರ ನೋಡುತ್ತೆ. ಹಾಗಾದ್ರೆ ದಿನನಿತ್ಯ ಯಾವ ಹ್ಯಾಬಿಟ್ಸ್ ಬಿಲ್ಡ್ ಮಾಡಬೇಕು? ಹ್ಯಾಬಿಟ್ ನಂಬರ್ 1, ಕೋಲ್ಡ್ ಶವರ್. ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರಿನಲ್ಲಿ ಸ್ನಾನ ಮಾಡಿ. ಇದು ಕೇವಲ ಬಾಡಿಗೆ ಅಲ್ಲ, ನಿಮ್ಮ ಬ್ರೈನ್ಗೆ ಕೊಡೋ ಚಾಲೆಂಜ್. ಬೆಳಿಗ್ಗೆನೆ ಒಂದು ಕಷ್ಟದ ಕೆಲಸ ಫೇಸ್ ಮಾಡಿದ್ರೆ ಇಡೀ ದಿನ ಡಿಫಿಕಲ್ಟ್ ಸಿಚುವೇಶನ್ಸ್ ಫೇಸ್ ಮಾಡೋದು ಈಸಿ ಆಗುತ್ತೆ. ಹ್ಯಾಬಿಟ್ ನಂಬರ್ 2, ಡೈಲಿ ಎಕ್ಸರ್ಸೈಸ್ ಮತ್ತು ಮೆಡಿಟೇಷನ್. ಬಾಡಿ ಸ್ಟ್ರಾಂಗ್ ಆದರೆ ಬ್ರೈನ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಫಿಸಿಕಲ್ ಪೇನ್ ಕಂಟ್ರೋಲ್ ಮಾಡೋಕ್ಕೆ ಕಲಿತ್ರೆ ಮೆಂಟಲ್ ಪೇನ್ ಕಂಟ್ರೋಲ್ ಮಾಡೋದು ಈಸಿ ಆಗುತ್ತೆ. ಮೆಡಿಟೇಷನ್ ನಿಮ್ಮ ಫೋಕಸ್, ಡಿಸಿಪ್ಲಿನ್ ಮತ್ತು ರೆಸಿಲಿಯನ್ಸ್ ಬಿಲ್ಡ್ ಮಾಡುತ್ತೆ. ಈಗ ಬಿಗ್ಗೆಸ್ಟ್ ಸೀಕ್ರೆಟ್, ಇಮೋಷನಲ್ ಕಂಟ್ರೋಲ್. ಮೆಂಟಲಿ ಸ್ಟ್ರಾಂಗ್ ಜನ ಇಮೋಷನ್ಸ್ ಇಂದ ಕಂಟ್ರೋಲ್ ಆಗಲ್ಲ, ಬದಲಿಗೆ ಅವ್ರ ಇಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ಯಾರಾದರೂ ನಿಮ್ಮನ್ನು ಟ್ರಿಗರ್ ಮಾಡಿದಾಗ, ಕೋಪ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಜಸ್ಟ್ 5 ಸೆಕೆಂಡ್ಸ್ ಪಾಸ್ ಮಾಡಿ, ಡೀಪ್ ಬ್ರೆತ್ ತಗೊಳ್ಳಿ, 1 ಇಂದ 5 ಕೌಂಟ್ ಮಾಡಿ. ಇಮೋಷನ್ ಸಮುದ್ರದ ಅಲೆಗಳ ತರಹ ಬರ್ತವೆ, ಹೋಗ್ತವೆ. ಆದರೆ ಆ ಅಲೆಗಳಿಗೆ ನಿಮ್ಮ ಲೈಫ್ ಡಿಸಿಷನ್ಸ್ ತಗೊಳ್ಳೋ ಪವರ್ ಕೊಡಬೇಡಿ. ಮತ್ತು ಲೈಫ್ನ 90-10 ರೂಲ್ ಯಾವಾಗಲೂ ನೆನಪಿರಲಿ. ನಿಮ್ಮ ಲೈಫ್ನಲ್ಲಿ ಕೇವಲ 10% ಮಾತ್ರ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಉಳಿದ 90% ಆ ಘಟನೆಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಿಮಗೆ ಪೇನ್ ಆಗೋದು ಗ್ಯಾರಂಟಿ, ಆದರೆ ಆ ಪೇನ್ನಿಂದ ಸ್ಟ್ರಾಂಗ್ ಆಗಬೇಕಾ ಅಥವಾ ಅದರಿಂದ ಬ್ರೇಕ್ ಆಗಬೇಕಾ ಅನ್ನೋದು ನಿಮ್ಮ ಚಾಯ್ಸ್. ಪ್ರತಿದಿನ ನಿಮಗೆ ನೀವೇ ಹೇಳ್ಕೊಳ್ಳಿ, ನಾನು ಒಡೆಯಲ್ಲ, ನಾನು ಸೋಲಲ್ಲ, ನಾನು ಈ ಕಷ್ಟವನ್ನು ದಾಟಿ ಬರ್ತೀನಿ ಅಂತ. ಒಂದು ಲಾಸ್ಟ್ ಮಾತು, ಮೋಟಿವೇಶನ್ ಅನ್ನೋದು ಸ್ಕ್ಯಾಮ್. ಅದು ಬರುತ್ತೆ, ಹೋಗುತ್ತೆ, ಇವತ್ತಿರುತ್ತೆ, ನಾಳೆ ಇರಲ್ಲ. ನಿಮ್ಮನ್ನು ನಿಜವಾಗಿಯೂ ಗೆಲ್ಲಿಸೋದು ಡಿಸಿಪ್ಲಿನ್ ಮಾತ್ರ. ಮೂಡ್ ಇರಲಿ ಇಲ್ದಿರಲಿ, ಟೈಮ್ ಇರಲಿ
ಇಲ್ಲದಿರಲಿ. ಮಾಡಬೇಕಾದ ಕೆಲಸವನ್ನು ಕನ್ಸಿಸ್ಟೆಂಟ್ ಆಗಿ ಮಾಡೋದೇ ರಿಯಲ್ ಮೆಂಟಲ್ ಸ್ಟ್ರೆಂತ್. ಈಗ ಫೈನಲ್ ಡಿಸಿಷನ್ ನಿಮ್ಮ ಕೈಯಲ್ಲಿದೆ. ಒಂದೋ ಈ ವಿಡಿಯೋ ಕ್ಲೋಸ್ ಮಾಡಿ ಮತ್ತೆ ಹಳೆ ಕಂಫರ್ಟ್ ಝೋನ್ಗೆ ವಾಪಸ್ ಹೋಗಿ, ಇಲ್ಲಾಂದ್ರೆ ಇವತ್ತಿನಲೇ ನಿಮ್ಮ ಮೈಂಡನ್ನು ಅನ್ಬ್ರೇಕಬಲ್ ಮಾಡೋ ಜರ್ನಿ ಸ್ಟಾರ್ಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಈಗಲೇ ಬರೀರಿ, ನಾನು ಇನ್ನು ಮುಂದೆ ಅನ್ಬ್ರೇಕಬಲ್ ಆಗ್ತೀನಿ. ನಾನು ಮತ್ತೊಂದು ಪವರ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಡಿಕೋಡರ್ ಯಶ್ವಂತ್ ಸೈನಿಂಗ್ ಆಫ್.